ಫೋನಲ್ಲಿ ಮಾತಾಡೋ ವಿಷಯಗಳೆಲ್ಲ ತಂತಾನಾಗೆ ನನ್ ಕಿವಿ ಮೇಲೆ ಬೀಳುತ್ತೆ. ಅಷ್ಟೇ, ಸಿಂಪಲ್. ಇವತ್ತು ಅಷ್ಟೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಸಪ್ತಮಿ ಮತ್ತೆ ಶ್ರೀಮಂತು ರೆಸಾರ್ಟ್ ಹೋಗ್ತಿದ್ದಾರೆ ಅಂತ ಮಾತಾಡ್ತಿದ್ರು. ಅದು ನನ್ ಕಿವಿಗ್ ಬಿತ್ತು ಅಷ್ಟೇ. ಬಿದ್ಮೇಲೆ ನಾವು ಸುಮ್ನೆ ಇರ್ತೀವಾ? ಸ್ವೀಟ್ ಅಪ್ಪಕ್ಕಂತ ಅಲ್ಲಿಂದ ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ಹೇಗ್ ಓಡ್ ಬಂದು ಅದೇ ಸ್ಪೀಡಲ್ಲಿ ವಾಪಸ್ ಓಡಿದ್ರೆ ಸರಿ. ಇಲ್ಲ ಅಂದ್ರೆ ನನಗ್ ಬರೋ ಕೊಪ್ಪಕ್ಕೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನಿಲ್ಲಿಗೆ ಬಂದಿರೋದು ಓಡೋಗೋದಕ್ಕಲ್ಲ. ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿರೋ ನಿನ್ ನೆಮ್ಮದಿ ಖುಷಿನ ಇಲ್ಲಿಂದ ಓಡ್ಸೋದಕ್ ಬಂದಿದ್ದೀನಿ. ಅದ್ರಲ್ಲೂ ಸಕ್ಸಸ್ ಆಗೇ ಆಗ್ತೀನಿ. ಮದ್ವೆ ನಿಲ್ಸಕ್ ನೀನ್ ಮಾಡ್ತಿರೋ ಪ್ರಯತ್ನ ಯಾವತ್ತೂ ಸಕ್ಸಸ್ ಆಗಲ್ಲ ಕಡೆ. ನಡೀದೇ ಇರೋ ಈ ಮದ್ವೆನಾ ನಾನ್ ಹೇಗ್ ನಿಲ್ಸಕ್ಕಾಗುತ್ತೆ ಶ್ರೀಮಂತಣ್ಣ? ನೀನ್ ಉಲ್ಟಂ ಪಲ್ಟ ನಿಂತ್ಕೊಂಡ್ರು ಈ ಮದ್ವೆ ನಡೆಯುತ್ತೆ ಕಣೆ. ಅದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವ ವಿಷಯ ನಿನ್ನಿಂದ ಆಗಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿರೋ ಅದನ್ನ ಸಾಧಿಸೋದೆ ನನ್ನ ಸ್ಟೈಲು. ನೋಡು, ನೀನ್ ಕಾಪಾಡೋದಿಕ್ಕೆ ಇಲ್ಲಿ ಯಾರೂ ಇಲ್ಲ. ಎಲ್ರೂ ಇದ್ದಾಗ್ಲೇ ಒದೆ ತಿನ್ಕೊಂಡು ಹೋಗಿದ್ದೆ. ಈಗ ಕೈಯ ಕಾಲ ಮುರ್ಸ್ಕೊಂಡು ಹೋಗ್ತೀಯಾ ಅಷ್ಟೇ. ಅಷ್ಟೊಂದ್ ಧೈರ್ಯ ನಿನಗಿಲ್ಲ ಬಿಡು. ಎಷ್ಟು ಧೈರ್ಯ ಇದೆ ಅಂತ ನೀನೇ ಪರೀಕ್ಷೆ ಮಾಡೆ. ಆದ್ರೆ ಫೋಟೋ ಶೂಟ್ ಮಧ್ಯೆ ಬಂದು ಅನ್ನೆಸೆಸರಿ ಕಮೆಂಟ್ ಕೊಡೋದು, ಗಲಾಟೆ ಗಿಲಾಟೆ ಏನಾದ್ರು ಮಾಡ್ದೋ ಸಾಯಿಸ್ಬಿಡ್ತೀನಿ ಮಂಜರಿ, ಹುಷಾರು. ಹಾಗೇನಾದ್ರೂ ಮಾಡಿದ್ರೆ ನೀನು ಜೈಲ್ಗೆ ಹೋಗ್ತೀಯ ಶ್ರೀಮಂತಣ್ಣ. ಆಮೇಲೆ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾಳಲ್ಲ ಆ ನೀರ್ ಹಾಕೋಳು, ಅವಳ ಗತಿ ಅದೋ ಗತಿ ಆಗ್ಬಿಡತ್ತೆ. ಅಕ್ಕ, ಈ ಡ್ರೆಸ್ ಹೇಗಿದೆ? ಚೆನ್ನಾಗಿಲ್ಲ. ಇದು ಯಾಕೋ ಚೆನ್ನಾಗಿ ಅನ್ನಿಸ್ತಿಲ್ಲ. ಈ ರೆಡ್ ಡ್ರೆಸ್ ಹೇಗಿದೆ? ಓಕೆ ಇದೆ, ಇಷ್ಟ ಆಗ್ತಿಲ್ಲ. ಅಕ್ಕ, ಈ ಬ್ಲೂ ಡ್ರೆಸ್ ನೋಡಿ, ಇದು ನಿಮಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಇದೆ ಅಂತ ಅನ್ನಿಸ್ತಿದೆ ಕಣೆ. ಅಕ್ಕ, ಆ ರೆಡ್ ಡ್ರೆಸ್ ನೋಡಿ. ನನ್ ಡ್ರೆಸ್ ಅಷ್ಟೇ ಚೆನ್ನಾಗಿದ್ರೆ ಸಾಲಲ್ಲ ನಮ್ಮ. ನಿಮ್ ಭಾವನ್ ಡ್ರೆಸ್ಗೂ ಮ್ಯಾಚ್ ಆಗ್ಬೇಕು. ಹೌದು, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನಿನ್ ಭಾವನ ಸರಿಯಾಗಿ ಮಾತಾಡ್ಸ್ಲೇ ಇಲ್ಲ. ಯಾಕಕ್ಕ? ಭಾವನ್ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಏ, ಅಕ್ಕನ ಬಗ್ಗೆ ನಿಂಗೆ ಗೊತ್ತಿಲ್ವಾ ನಮ್ಮ? ಅಕ್ಕಂಗೆ ಯಾರೇ ಬೇಜಾರು ಮಾಡಿದ್ರು, ಯಾರೇ ಹರ್ಟ್ ಮಾಡಿದ್ರು ಅಕ್ಕ ಪಟ್ ಅಂತ ಕ್ಷಮಿಸ್ಬಿಡ್ತಾರೆ. ಆದ್ರೆ ಅಪ್ಪನ ವಿಷಯದಲ್ಲಿ ಮಾತ್ರ ಚಂಡಿ ಚಾಮುಂಡಿ ಆಗ್ಬಿಡ್ತಾರೆ. ಭಾವ ಅಂದ್ರೆ ಅಕ್ಕಂಗೆ ತುಂಬಾನೇ ಇಷ್ಟ. ಇವಾಗ ಮದ್ವೆಗೂ ಮುಂಚೆ ಭಾವನೋ ಅಪ್ಪನೋ ಅಂತ ಬಂದ್ರೆ ಅಪ್ಪನ್ನೇ ಸೆಲೆಕ್ಟ್ ಮಾಡ್ಕೋತೀಯ, ಓಕೆ. ಆದ್ರೆ ಮದ್ವೆ ಆದ್ಮೇಲೆ? ಮದುವೆ ಆದ್ಮೇಲೆ ಭಾವನೋ ಅಪ್ಪನೋ ಅಂತ ಬಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ಕೋತೀಯ ಅಕ್ಕ? ಮದ್ವೆ ಆಗ್ಲಿ ಆಗದೆ ಇರ್ಲಿ, ನಾನು ಯಾವತ್ತಿದ್ರೂ ಅಪ್ಪನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಅವರೇ ನನ್ನ ಸೂಪರ್ ಹೀರೋ. ಹಾಗಂತ ನಿಮ್ ಭಾವಂಗೆ ಹರ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅವ್ರು ನಡ್ಕೋತಿರೋ ರೀತಿ ಬದಲಾಗಬೇಕು. ನಡ್ಕೊಳ್ಳೋ ರೀತಿ ಬದಲಾಗಬೇಕು ಅಂದ್ರೆ ಕೋಪ ಸಿಟ್ಟು ಎಲ್ಲ ಮಾಡ್ಕೋತಾ ಇರಬೇಕು. ಈ ಕೋಪ ಸಿಟ್ಟು ಎಲ್ಲಿವರೆಗಿರುತ್ತಕ್ಕ? ಇವತ್ತು ನಿನ್ ಫೋಟೋ ಶೂಟ್ ನಡೀತಿದೆ ಅಕ್ಕ, ನೀನಿಲ್ಲಿ ಕೋಪ ಮಾಡ್ಕೊಂಡೇ ಇರು. ಅಲ್ಲಿ ಭಾವಂಗ್ ಕೋಪ ಬರ್ಸಕ್ಕೆ ಅಂತ ಮಂಜರಿ ಬಂದಿದ್ದಾಳೆ. ಅಲ್ಲಿಗೆ ಫೋಟೋ ಶೂಟ್ ಚೆನ್ನಾಗಿ ನಡೆಯೋದಿಲ್ಲ. ಅದನ್ನ ನೋಡ್ಕೊಂಡು ಆ ಮಂಜರಿ ಆಡ್ಕೊಳ್ಳಿ. ಹೌದಕ್ಕ, ಕಿಟ್ಟಿ ಹೇಳೋದು ಸರಿಯಾಗೇ ಇದೆ. ಇವತ್ ನೀವಿಬ್ರು ಖುಷಿಯಾಗಿರ್ಬೇಕು. ಆ ಮಂಜರಿ ಅದೇನ್ ಕಿತಾಪತಿ ಮಾಡೋದಕ್ ಬಂದಿದ್ದಾಳಂತಾನೆ ಗೊತ್ತಿಲ್ಲ. ಈ ಕಡೆ ಭಾವ ಜಾನ್ವಿನೂ ಅಣ್ಣ ತಂಗಿದಿರೆ, ಆ ಕಡೆ ಶ್ರೀಮಂತ್ ಭಾವ ಮಂಜರಿನೂ ಅಣ್ಣ ತಂಗಿದಿರೆ. ಆದ್ರೆ ಇಬ್ರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಭಾವ ಮಂಜರಿ ಶತ್ರುಗಳ ತರ ಇರ್ತಾರೆ. ಮಂಜರಿನೂ ಶತ್ರು ತರನೇ ನೋಡ್ತಾರೆ, ಅವ್ರ ತಾಯಿ ಮಂದಾರ ಮೇಡಮ್ನು ಶತ್ರು ತರನೇ ನೋಡ್ತಾರೆ ಅಲ್ವಾ ಅಕ್ಕ? ಮದುವೆ ಆದ್ಮೇಲೆ ಭಾವನ್ ಮನೆಗೂ ಚಿಕ್ಕಪ್ಪನ ಮನೆಗೂ ಸಣ್ಣ ಪುಟ್ಟ ಮನಸ್ತಾಪ ಆಗ್ತಾನೆ ಇರುತ್ತೆ ಅನ್ಕೋ. ಆಗ ನೀನ್ ಯಾರ ಪರವಾಗಿರ್ತೀಯಾ? ನಿನ್ ಫೇವ್ರೇಟ್ ಮಂದಾರ ಮೇಡಮ್ ಕಡೆ ಇರ್ತೀಯೋ ಅಥವಾ ನಿನ್ ಪತಿದೇವರು ಶ್ರೀಮಂತ್ ಭಾವನ್ ಕಡೆಗೆ ಇರ್ತೀಯೋ? ಅಗ್ನಿ ಪರೀಕ್ಷೆ ಅನ್ನಿಸ್ತಿದೆ ಅಲ್ವಾ ಅಕ್ಕ? ಹೇಳಕ್ಕ, ಯಾರ ಪರವಾಗಿರ್ತೀಯಾ? ಮಂದಾರ ಮೇಡಮು ಯಶೋಧ ಥರ, ನಿಮ್ಮ ಭಾವ ಕೃಷ್ಣನ್ ಥರ. ನಿಮ್ಮ ಭಾವನ ಮಂದಾರ ಮೇಡಮ್ ಎತ್ತಿಲ್ಲದೆ ಇರ್ಬೋದು, ಆದರೆ ಸಾಕಿದ್ದಾರೆ. ತಾಯಿ ಮುಖ್ಯನೋ ಮಗ ಮುಖ್ಯನೋ ಅಂತ ಕೇಳಿದ್ರೆ
ನಾನು ಹೇಗೆ ಉತ್ತರ ಕೊಡ್ಲಿ? ಇಲ್ಲಿ ಯಾರನ್ನು ಬಿಟ್ಕೊಡಕ್ಕಾಗಲ್ಲ.